ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ವೆಜ್ ಫ್ರ್ಯಾಂಕೀಸ್ ಮಾಡ್ಕೊಳ್ಳೋಣ. ಇದು ಮುಂಬೈ ಸ್ಟ್ರೀಟ್ ಫುಡ್ಡು, ತುಂಬ ಫೇಮಸ್ ಆಗಿರೋ ಸ್ಟ್ರೀಟ್ ಫುಡ್ ಇದು. ಇದಕ್ಕೆ ನೋಡಿ, ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಉಪ್ಪು, ಸಕ್ಕರೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಅರ್ಧ ಕಪ್ ಮೈದಾ, ಒಂದು ಕಪ್ಪು ಗೋಧಿ ಹಿಟ್ಟು ಎರಡೂ ಹಾಕ್ಬಿಟ್ಟು ನೀರು ಹಾಕಿ, ತುಂಬ ಗಟ್ಟಿನೂ ಅಲ್ಲ ತುಂಬ ಮೆತ್ತಗೂ ಅಲ್ದಂಗೆ ಇದನ್ನು ಕಲಿಸ್ಕೋಬೇಕು. ಮೈದಾ ಬೇಡ ಅಂತಂದರೆ ಪೂರ್ತಿ ಗೋಧಿ ಹಿಟ್ಟೆ ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಸಾಫ್ಟಾಗಿ ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟು ಇರಬಾರ್ದು. ಚೆನ್ನಾಗಿ ಮಿದ್ದು ಅದನ್ನು ಸಾಫ್ಟಾಗಿ ಕಲಿಸ್ಕೊಳ್ಳೋಣ. ಇವಾಗ ನೋಡಿ, ಚಪಾತಿ ಹಿಟ್ಟು ರೆಡಿ ಆಯಿತು. ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಇವಾಗ ಅಷ್ಟೊತ್ತಿಗೆ ಇದು ರೆಸ್ಟ್ ಮಾಡೋ ತನಕ ನಾವು ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ವೆಜಿಟೇಬಲ್ಸ್ಗೆ ನಾನು ಬೀನ್ಸು, ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ, ಆಲೂಗೆಡ್ಡೆ, ಟೊಮೊಟೊನು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಇಟ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ, ಇದಕ್ಕೆ ವಿನೆಗರ್ ಹಾಕ್ಸ್ತೀನಿ. ಅದು ವಿನೆಗರ್ ಹಾಕಿ ಇದು ರೆಡಿ ಮಾಡಿಕೊಂಡ್ರೆ ಅದು ಚಿಲ್ಲಿ ಸಾಸ್ ಆದಂಗೆ ಆಗುತ್ತದು. ನೋಡಿ, ಈಗ ಒಂದಿಷ್ಟು ಪುಡಿಗಳ ಫ್ರ್ಯಾಂಕಿ ಮಸಾಲ ಮಾಡ್ಕೋಬೇಕು. ಅದಕ್ಕೆ ನಾವು ಚಾಟ್ ಮಸಾಲ, ಕೊರಿಯಾಂಡರ್ ಪೌಡರು, ಜೀರಾ ಪೌಡರು, ಆಮ್ಚೂರ್ ಪೌಡರು ಮತ್ತು ಗರಂ ಮಸಾಲ, ಒಂದಿಷ್ಟು ಕೆಂಪು ಮೆಣಸಿನ ಪುಡಿ, ಇದೆಲ್ಲನೂ ಒಂದು ಅರ್ಧ ಸ್ಪೂನ್ ಹಾಕ್ಬಿಟ್ಟು ಒಂದು 1/4 ಸ್ಪೂನ್ ಅರಿಶಿನೂ ಹಾಕಿದ್ದೀನಿ. ಎಲ್ಲನೂ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅದೇ ಫ್ರ್ಯಾಂಕಿ ಮಸಾಲ. ಕೆಲವರು ಮ್ಯಾಗಿ ಪೌಡ್ರೂ ಹಾಕ್ಬಿಟ್ಟು ಫ್ರ್ಯಾಂಕಿ ಮಸಾಲ ಅಂತ ಮಾಡ್ಕೊಳ್ತಾರೆ, ಬಟ್ ಅದಕ್ಕಿಂತ ಇದೇ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ ಚಟ್ನಿ ಇದೆ, ಅದನ್ನು ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಥರ ಪೌಡ್ರದ್ದು ಹೇಳಿದ್ನಲ್ಲ ನಾನು, ಅದೆಲ್ಲನೂ ಹಾಕ್ಬಿಟ್ಟು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಫ್ರ್ಯಾಂಕಿ ಮಸಾಲ ರೆಡಿ. ನಾನು ಇದಕ್ಕೆ ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಬಿಟ್ಟು ಇವಾಗ ನಾನು ಪ್ಯಾನ್ ಇಟ್ಟು ಅದಕ್ಕೆ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಇದೆಲ್ಲನೂ ಒಂಚೂರು ಹಾಕ್ಬಿಟ್ಟು ಫಸ್ಟು ಇದಿಷ್ಟು ಹಾಕ್ಬಿಟ್ಟು 1-2 ನಿಮಿಷ ಬಾಡಿಸ್ಕೊಳ್ತೀನಿ. ಇದೆಲ್ಲ ತುಂಬ ಬೇಯಬಾರ್ದು, ಒಂದು ಮುಕ್ಕಾಲಸಿ ಬೇಯಬೇಕಷ್ಟೇ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ದಪ್ಪ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ 1-2 ನಿಮಿಷ ಬಾಡಿಸ್ಕೊಳ್ಳೋಣ. ಲಾಸ್ಟಿಗೆ ಟೊಮೊಟೊನ ಹಾಕ್ಕೊಳ್ಳೋಣ. ಫಸ್ಟೇ ಟೊಮೊಟೊನ ಹಾಕ್ಕೊಂಡ್ರೆ ಇದನ್ನು ನೀರು ಬಿಟ್ಕೊಂಡು ಒಂಥರ ಪೂರ್ತಿ ಪಲ್ಯ ಎಲ್ಲ ಒಂಥರ ಮೆತ್ತಗೆ ಆಗಿಬಿಡುತ್ತೆ. ಆ ಥರ ಆಗಕ್ಕೆ ಬಿಡಬಾರ್ದು, ಇದು ಡ್ರೈಯೇ ಇರಬೇಕಿದು. ಇವಾಗ ಇದಕ್ಕೆ ಫ್ರ್ಯಾಂಕಿ ಮಸಾಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಾರನ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಎಲ್ಲ ಮೈಲ್ಡಾಗೆ ಮಾಡ್ಕೊಳ್ಳೋದ್ರಿಂದ ನಾವೆಲ್ಲ ಸ್ವಲ್ಪನೇ ಹಾಕ್ಕೊಳ್ತೀನಿ. ಯಾಕಂದರೆ ನಾವು ಹಸಿರು ಮೆಣಸಿನ್ಕಾಯಿ ಚಟ್ನಿ ಕೂಡ ಸವರ್ತೀವಿ, ಚಿಲ್ಲಿ ಸಾಸ್ ಹಾಕ್ತೀವಿ, ಆಮೇಲೆ ಸಾಸ್ ಹಾಕ್ತೀನಿ. ಸೊ ಇದೆಲ್ಲ ಹಾಕುವಾಗ ಅದರೊಳಗೂ ಎಲ್ಲ ಖಾರ ಇರುತ್ತೆ ಅಂತೇಳಿ ಎಲ್ಲದಕ್ಕೂ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೈಲ್ಡಾಗಿ ಮಾಡ್ಕೊಳ್ತಾ ಇದ್ದೀನಿ ಖಾರ. ನಾನು ಮಕ್ಕಳಿಗೆ ಇಷ್ಟೇ ಸಾಕು ಅನಿಸುತ್ತೆ, ದೊಡ್ಡವ್ರಿಗಾದರೆ ನೀವು ಇಲ್ಲ ಇನ್ನೊಂಚೂರು ಖಾರ ಹಾಕ್ಕೋಬೋದು. ಮಕ್ಕಳಿಗೆ ಇದನ್ನು ರೋಲ್ ಮಾಡಿಕೊಟ್ಬಿಟ್ರೆ ತುಂಬ ಇಷ್ಟಪಡ್ತೀನತ್ವೆ ಮಕ್ಕಳು. ಸ್ಕೂಲ್ಗೂ ಹಾಕ್ಬೋದು ಇದನ್ನು, ಡಬ್ಬಿಗೆ. ನೋಡಿ, ಟೊಮೊಟೊನ ಹಾಕಿದ್ದೀನಿ. ಈಗ ಮಕ್ಕಳಿಗೆ ಹಾಕಬೇಕಾದ್ರೆ ನೀವು ಚೀಸು, ಪನ್ನೀರು ಇವೆಲ್ಲನೂ ಹಾಕಿ ಮಕ್ಕಳು ಇಷ್ಟಪಟ್ಕೊಂಡು ತಿನ್ನುತ್ತವೆ. ನೋಡಿ, ಇದೆಲ್ಲ ರೆಡಿ ಆಯ್ತು. ಈಗ ಪಲ್ಯ ರೆಡಿ ಆಯಿತು, ಚಟ್ನಿ ರೆಡಿಯಾಗಿದೆ, ಚಿಲ್ಲಿ ವಿನೆಗರು ರೆಡಿ ಇದೆ. ಈಗ ಚಪಾತಿ ಮಾಡ್ಕೊಳ್ಳೋಣ. ತೆಳ್ಳಗೆ ಹರ್ಕೊಂಡು ಫೋಲ್ಡ್ಗಳೇನು ಮಾಡಲ್ಲ, ಸುಮ್ಮನೆ ಹಾಗೇ ಮಾಡಿಕೊಂಡು ಚಪಾತಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಅದಕ್ಕೆ ಎಣ್ಣೆ ಏನು ಹಾಕಿ ಬೇಯಿಸಬಾರ್ದು, ಹಾಗೇ ಚಪಾತಿ ರೆಡಿಯಾಗಿದೆ. ಇದಕ್ಕೆ ನೋಡಿ, ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಚಟ್ನಿನ ಸವರ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿಲ್ಲ, ನಾನು ಡ್ರೈಯೇ ಸವರ್ಕೊಂಡಿದ್ದೀನಿ. ಇಲ್ದರೆ ಚಪಾತಿ ಮೆತ್ತಗಾಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ. ಈಗ ಪಲ್ಯ ಹರಡ್ಕೊಳ್ಳೋಣ. ನೋಡಿ, ಇದು ಚಿಲ್ಲಿಗೆ ವಿನೆಗರ್ ಹಾಕಿದ್ನಲ್ಲ, ಅದು ಚಿಲ್ಲಿ ವಿನೆಗರ್ ಸಾಸ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಮೇಲೆ ಇನ್ನೊಂದು ಚೂರು ಕೆಂಪು ಮೆಣಸಿನ ಪುಡಿ ಉದುರಿಸ್ಕೊಳ್ಬೋದು. ಇದಕ್ಕೆ ಪನ್ನೀರ್ ಹಾಕ್ಕೋಬೋದು, ಚೀಸ್ ಹಾಕ್ಕೋಬೋದು. ಕೆಳಗಡೆ ಚೀಸ್ ಇಟ್ಟು ಅದ್ರ ಮೇಲ್ಗಡೆ ತರಕಾರಿ ಇಟ್ಟು ಫೋಲ್ಡ್ ಮಾಡ್ಬೋದು. ನೋಡಿ, ಸಾಸ್ ಹಾಕ್ತಾಯಿದ್ದೀನಿ ನಾನು, ಟೊಮೊಟೊ ಸಾಸು. ಈಗ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ನಾವು ಒಂದು ಪ್ಯಾನಲ್ಲಿ ಬೆಣ್ಣೆ ಹಾಕ್ಬಿಟ್ಟು ಇದನ್ನು
ಬಿಸಿ ಮಾಡ್ಕೊಳ್ಳೋಣ. ಕ್ರಿಸ್ಪಾಗಿ ಅದನ್ನು ಬಿಸಿ ಮಾಡ್ಕೋಬೇಕು, ಕ್ರಿಸ್ಪಾಗಿ ಬೇಯಿಸ್ಕೋಬೇಕು ಅದನ್ನು. ಬೇಕಾದ್ರೆ ಮಧ್ಯದಲ್ಲಿ ಕಟ್ ಮಾಡ್ಬೋದು, ಇಲ್ಲ ಹಾಗೆ ಇಡಿಯಾಗೂ ತಿನ್ನೋಕ್ಕೆ ಬರುತ್ತಿದ್ದು. ಮಕ್ಕಳಿಗಾದರೆ ಕಟ್ ಮಾಡಿಕೊಡಿ, ಪೇಪರ್ ಸುತ್ಬಿಟ್ಟು ಕೊಟ್ಟರೆ ತಿನ್ನೋಕ್ಕೂ ಮಕ್ಕಳಿಗೆ ಈಸಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಫ್ರ್ಯಾಂಕಿ ಇದು. ಖಟ್ಟ ಮೀಠಾ ಸ್ಪೈಸಿ ಮುಂಬೈ ಸ್ಟ್ರೀಟ್ ಸ್ಟೈಲ್ ಫ್ರ್ಯಾಂಕಿ ಇದು. ನೀವು ಟ್ರೈ ಮಾಡಿ, ಓಕೆನಾ? ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಥ್ಯಾಂಕ್ ಯು.